ಹೇಳುವುದು ನಮ್ಮ ಒಂದು ಹೆಮ್ಮೆಯ ವಿಚಾರವಾಗಿದೆ. ಅದೇ ರೀತಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಬ್ಲಾಕ್ ಅಧ್ಯಕ್ಷರು ಜಯರಾಮಣ್ಣವರಿಗೆ ಮತ್ತು ಹಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಪ್ರದೀಪ್ ಈಶ್ವರಣ್ಣವರಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮತ್ತು ಹಿರಿಯರಿಗೆ ವಂದಿಸುತ್ತಾ ಈ ಎರಡು ಮಾತನ್ನು ಮುಕ್ತಾಯ ಮಾಡುತ್ತೇನೆ. ಮೊದಲನೇದಾಗಿ 1971 ಏಪ್ರಿಲ್ 9ನೇ ತಾರೀಕು ಇಂದಿರಾ ಗಾಂಧೀಜಿಯವರು ಆವತ್ತಿನ ಕೇರಳ ಸ್ಟೂಡೆಂಟ್ಸ್ ಯೂನಿಯನ್ ಮತ್ತು ವೆಸ್ಟ್ ಬೆಂಗಾಲ್ ವಿದ್ಯಾರ್ಥಿ ಪರಿಷತ್ನ ಮರ್ಜ್ ಮಾಡಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾನ ಸ್ಟಾರ್ಟ್ ಮಾಡ್ತಾರೆ. ಅದು ಎಷ್ಟು ಯಶಸ್ವಿ ಆಗುತ್ತೆ ಅಂದರೆ ಇವತ್ತು 5.5 ಮಿಲಿಯನ್ ಮೆಂಬರ್ಶಿಪ್ ಇದೆ ಈ ಆರ್ಗನೈಸೇಷನ್ಗೆ. ಮೊದಲನೇ ಸಲ ಫಿರೋಜ್ ಖಾನ್ ಅಂತಕ್ಕಂಥ ಒಬ್ಬ ಹುಡುಗ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ಗೆ ನಿಂತು 28 ವರ್ಷಕ್ಕೆ ಜಯಬೇರಿ ಬಾರಿಸ್ತಾರೆ. ಅಂಥ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಸಂಘಟನೆ ಇದು. ಇವತ್ತು NSUIನ ಸಂಸ್ಥಾಪಕ ದಿನ. ವಿದ್ಯಾರ್ಥಿಗಳನ್ನು, ಯುವಕರನ್ನು ಎಂಪವರ್ ಮಾಡೋದೇ ನಮ್ಮ ಕಾಂಗ್ರೆಸ್ ಪಕ್ಷದ, ನಮ್ಮ ಇಂದಿರಾ ಗಾಂಧಿಯವರ, ರಾಹುಲ್ ಗಾಂಧಿಯವರ ಉದ್ದೇಶ. ಸೊ ಈ ಸಂಸ್ಥಾಪನಾ ದಿನದಿಂದ ಅಂಥ ಮುತ್ಸದಿಯವರನ್ನು, ಹಿರಿಯರನ್ನು ಸ್ಮರಿಸೋದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಮುಖಂಡರು, ನಮ್ಮ ಸುಬ್ರಾಯಪ್ಪಣ್ಣ, ನಮ್ಮ ನಾರಾಯಣ ಸಾಮಣ್ಣವರು, ನಮ್ಮ ಜಯರಾಮಣ್ಣವರು ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಅವರಿಗೆಲ್ರಿಗೂ ಗೌರವ ಸೂಚಿಸ್ತಾ ಇಂದಿರಾ ಗಾಂಧಿಯವ್ರನ್ನ ಸ್ಮರಿಸೋ ಪ್ರಯತ್ನ ಪಡ್ತೀವಿ.